ಆ, ಒಂದ್ ಪೇಷಂಟ್ ಬಂದಿದ್ರು ಇವತ್ತು. 70 years ಯಂಗ್ ಪೇಷಂಟ್ ಬರುವಾಗ ಕೈಯಲ್ಲಿ ಗಾಯ ಮಾಡ್ಕೊಂಡು ಬಂದಿದ್ದಾರೆ. ಜಸ್ಟ್ ಬ್ಯಾಂಡೇಜಿಂಗ್ ಬಂದಿದ್ದಾರೆ. ನಾನು ಹಿಸ್ಟ್ರಿ ತಗೊಂಡಾಗ ಸೊ ಡಯಾಬಿಟಿಸ್ ಸಿನ್ಸ್ 30 years, 10 years ಇಂದ ಇನ್ಸುಲಿನ್ ಅಲ್ಲಿ ಇದ್ದಾರೆ. ಅವರಿಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಗಾಯ ಯಾಕಾಗಿದೆ, ಶುಗರ್ ಇಂದ, ಅದು ಡಯಾಬಿಟಿಕ್ ಉಂಡ್. ಸೊ ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಮೇನ್ ಆಗಿ ಆ ಗಾಯಕ್ಕೆ ಚಿಕಿತ್ಸೆ ಕೊಡಿ, ಬ್ಯಾಂಡೇಜ್ ಮಾಡಿ ಕಳಿಸಿ ಅಂತಂತಂದ್ರು. ನಾವು ಅವರಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹಾಗೆ ಮಾಡ್ಲಿಕ್ಕೆ ಆಗಲ್ಲ, ಅದ್ರ ಜೊತೆಗೆ ಇದನ್ನು ಮಾಡ್ಕೊಂಡ್ರೆ ಚೆನ್ನಾಗಿ ಅಂತೇಳಿ ವಾಪಸ್ ಹೋಗ್ಬಿಟ್ರು. ಜೊತೆಗೆ ನಾವು ಕನ್ಸಲ್ಟೇಷನ್ ಅಮೌಂಟ್ ಕೂಡ ವಾಪಸ್ ಕೊಟ್ಟು ಕಳ್ಸಿದ್ದಾಯ್ತು. ನಾನು ಮೇನ್ ಇದು ಅವೇರ್ನೆಸ್ ವಿಡಿಯೋ ಮಾಡ್ತಾ ಇರೋದು, ಇಷ್ಟೆಲ್ಲ ವಿಡಿಯೋಸ್ ಮಾಡ್ತಾ ಇದೀವಿ, ದಯವಿಟ್ಟು ನೋಡಿ. ಅದರಿಂದ ಡಯಾಬಿಟಿಸ್ ಇಂದ ಆಗಿರುವಂತಹದ್ದು ಗಾಯ, ಸ್ಟೇಜ್ ವೈಸ್ ಡಯಾಬಿಟಿಸ್, ನರದಲ್ಲಿ ತಂದ್ರೆ ಏನಾಗುತ್ತೆ, ಉರಿ ಯಾಕೆ ಬರುತ್ತೆ, ಡಿಫ್ರೆಂಟ್ ಸ್ಟೇಜಸ್ ಆಫ್ ಡಯಾಬಿಟಿಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೀವಿ. ಹಂಗೆ ಬೇರೆ ಬೇರೆ ವಿಡಿಯೋಸ್ ಇದೆ, ನೋಡಿ. ಕನ್ಸರ್ನ್ ಏನಂತಂದ್ರೆ ಅದು ವಾಸಿ ಆಗಲ್ಲ, ಆಯುರ್ವೇದದಿಂದ ಮಾತ್ರ ವಾಸಿ ಆಗತ್ತೆ. ಒನ್ಸ್ ಅದು ಕಂಟ್ರೋಲ್ ಆಗ್ಬೋದು, ಲ್ಯಾಬ್ ರಿಪೋರ್ಟ್ ಅಲ್ಲಿ ನಾರ್ಮಲ್ ಅಂತ ತೋರಿಸಬಹುದು, ಬಟ್ ಡಯಾಬಿಟಿಸ್ ರಿವರ್ಸಲ್ ಆಗ್ಬೇಕಂದ್ರೆ ಆಯುರ್ವೇದದಿಂದ ಮಾತ್ರ ಸಾಧ್ಯ. ಹಾಗೆ ಗಾಯ ಕೂಡ ಆಟೋಮೆಟಿಕ್ ವಾಸಿ ಆಗ್ತಾ ಬರುತ್ತೆ. ವ್ರಣ ಚಿಕಿತ್ಸೆ ಜೊತೆಗೆ ರೋಗದ ಚಿಕಿತ್ಸೆ ಕೂಡ ನಾವು ಮಾಡ್ತೀವಿ. ಆಯುರ್ವೇದದಿಂದ ಮಾತ್ರ ರಿವರ್ಸಲ್ ಸಾಧ್ಯ. ಥ್ಯಾಂಕ್ ಯು.